ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯಕ್ಕೆ ಮತ್ತೆ ಬಾಂಬ್ ಬೆದರಿಕೆಯ ಮೇಲ್ ಬಂದಿದೆ. ಇದು ಹೆಚ್ಚಾಗ್ತಲೇ ಇದೆ ದಿನದಿಂದ ದಿನಕ್ಕೆ. ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯಕ್ಕೆ ಮತ್ತೆ ಬಾಂಬ್ ಬೆದರಿಕೆ ಬಂದಿರುವಂತದ್ದು. ಕಳೆದ 5 ದಿನಗಳಿಂದ ನಿರಂತರವಾಗಿ ಕೋರ್ಟ್ಗೆ ಸ್ಫೋಟ ಮಾಡ್ತೀವಿ ಅಂತ ಬೆದರಿಕೆ ಬರ್ತಾ ಇದೆ. ಅಪರಿಚಿತ ಹೆಸರಿನಿಂದ ಬಂದಿರುವಂತದ್ದು ಈ ಬಾಂಬ್ ಬ್ಲಾಸ್ಟ್ ಮಾಡುವಂತ ಮೇಲ್. ಪ್ರಧಾನ ಜಿಲ್ಲಾ ಮತ್ತೆ ಸತ್ರ ನ್ಯಾಯಾಧೀಶರ ಮೇಲ್ಗೆ ಬಂದಿರುವಂತದ್ದು. 5 ದಿನಗಳಿಂದ ನಿರಂತರವಾಗಿ ಈ ರೀತಿಯಾದಂತ ಬಾಂಬ್ ಬ್ಲಾಸ್ಟ್ ಬೆದರಿಕೆಯ ಮೆಸೇಜ್ ಬರ್ತಾ ಇದೆ. ಇನ್ನು ಈ ಹಿನ್ನೆಲೆ ಪೊಲೀಸರು ಅಲರ್ಟ್ ಆಗ್ತಾ ಇರುವಂತದ್ದು. ಈ ರೀತಿಯಾಗಿ ನ್ಯಾಯಾಲಯಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಫೇಕ್ ಇಮೇಲ್ ಅಕೌಂಟ್ಸ್ ಇಂದ ಬರ್ತಾ ಇರುವಂತ ಬಾಂಬ್ ಬೆದರಿಕೆಯ ಮೆಸೇಜ್ಗಳು. ಮತ್ತೊಮ್ಮೆ ಶಿವಮೊಗ್ಗ ನ್ಯಾಯಾಲಯಕ್ಕೆ ಬಂದಿರುವಂತಹ ಮೆಸೇಜ್ ಈಗ ಆಗ್ಲೇ ಹುಡುಕಾಟ ಆರಂಭ ಆಗಿದೆ. ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯಕ್ಕೆ ಬಂದಿರುವಂತ 5 ದಿನಗಳಿಂದ ಈ ರೀತಿಯಾಗಿ ಬೆದರಿಕೆಯ ಮೆಸೇಜ್ ಬರ್ತಾ ಇರುವಂತದ್ದು. ಅಪರಿಚಿತ ಹೆಸರಿನಿಂದ ಬಂದಿರುವಂತದ್ದು. ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ನಾವು ಶಿವಮೊಗ್ಗ ನ್ಯಾಯಾಲಯದಲ್ಲಿ ಅಂತ. ಕೋರ್ಟ್ಗೆ ಬಾಂಬ್ ಬೆದರಿಕೆ ಬಂದಿದೆ. 5 ದಿನಗಳಿಂದ ಬ್ಯಾಕ್ ಟು ಬ್ಯಾಕ್ ಮೆಸೇಜಸ್ ಬರ್ತಾ ಇರುವಂತದ್ದು. ಪ್ರಧಾನ ಕಾರ್ಯದರ್ಶಿ ಇದಾರಲ್ಲ, ಅವರ ಮೇಲ್ಗೆ ಈ ರೀತಿಯಾಗಿ ಮೆಸೇಜ್ ಬರ್ತಾ ಇದೆ. ಜಯನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಬಾಂಬ್ ನಿಷ್ಕ್ರಿಯ ದಳ, ಶ್ವಾನ ದಳ ಈಗಾಗಲೇ ಹುಡುಕಾಟಕ್ಕೆ ಆರಂಭ ಮಾಡಿರುವಂತದ್ದು.